ಆತ್ಮೀಯರೇ, ಕೆ ಎ ಎಕ್ಸಾಮ್ಸ್ ತಾವೆಲ್ಲರೂ ಪ್ರಿಪೇರ್ ಆಗ್ತಾಯಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಕೆಲವೊಂದಿಷ್ಟು ಸಲಹೆಗಳು ಏನು ಅಂತ ಕೇಳಿದರೆ, ನೋಡಿ, ಈ ಒಂದು ಎಕ್ಸಾಮ್ಸ್ ಅಂತಕ್ಕಂಥದ್ದು ನಾಟ್ ಓನ್ಲಿ ಅಬೌಟ್ ನಾಲೆಡ್ಜ್, ಇಟ್ ಆಲ್ಸೋ ಟೆಸ್ಟ್ ಯುವರ್ ಕಾಮನ್ ಸೆನ್ಸ್, ದೆನ್ ಎಕ್ಸಾಮ್ ಓರಿಯೆಂಟೆಡ್ ಮೈಂಡ್ಸೆಟ್. ಐ ಆಮ್ ಟೆಲಿಂಗ್ ಯು, ಎಷ್ಟೇ ವರ್ಷ ಓದಿದರೂ ಸಹ ನೀವು 100ಕ್ಕೆ 100 ಕ್ವಶನ್ಸನ್ನು ಅಟೆಂಡ್ ಮಾಡೋಕ್ಕಾಗಲ್ಲ. ಅಟ್ ದಿ ಸೇಮ್ ಟೈಮ್ ಯು ಆರ್ ಎಕ್ಸ್ಪೆಕ್ಟೆಡ್ ಟು ಅಟೆಂಡ್ ಮಿನಿಮಮ್ ನಂಬರ್ ಆಫ್ ಕ್ವಶನ್ಸ್. ಯಾರಾದರೂ ಕೇವಲ 60 ಕ್ವಶನ್ ಅಟೆಂಡ್ ಮಾಡಿದರೆ, 70 ಕ್ವಶನ್ ಅಟೆಂಡ್ ಮಾಡಿದರೆ, ದೆನ್ ಸೆಲೆಕ್ಷನ್ ಪಾಸಿಬಿಲಿಟಿ ಇಸ್ ವೆರಿ 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 ಲೆಸ್. ನೆಕ್ಸ್ಟು, ನಿಮ್ಮ ಎಕ್ಸಾಮ್ ಸೆಂಟ್ರನ್ನು 1 ತಾಸು ಮುಂಚೆಗೆ ಹೋಗಿ ನೀವು ಅದನ್ನು ಖಚಿತಪಡಿಸಿಕೊಂಡು ನಿಮ್ಮ ನಂಬರು, ನಿಮ್ಮ ರೂಮ್ ಸಂಖ್ಯೆ ಎಲ್ಲವನ್ನು ಇಟ್ಕೊಂಡು ಶಾಂತವಾಗಿ ಇರಿರಿ. ಪಕ್ಕದಲ್ಲಿ ಯಾರು ಓದ್ತಿದ್ದಾರೆ, ಏನು ಓದ್ತಿದ್ದಾರೆ, ದಟ್ ಈಸ್ ಇಮ್ಮೆಟೀರಿಯಲ್ ಫಾರ್ ಯು. ಓಕೆ, ಆ್ಯಂಡ್ ದೇರ್ ಇಸ್ ನೋ ಎಂಡ್ ಫಾರ್ ದಿಸ್ ಪ್ರಿಪ್ರೇಷನ್ ಆಲ್ಸೋ. ಈಗ ನಿಮಗೆ ಗೊತ್ತಿರುವಂತಹ ಅಂಶ ಪಕ್ಕದವ್ರಿಗೆ ಗೊತ್ತಿರಲ್ಲ, ಪಕ್ಕದವ್ರಿಗೆ ಗೊತ್ತಿರತಕ್ಕಂತಹ ಅಂಶ ನಿಮಗೆ ಗೊತ್ತಿರಲ್ಲ. ಅಯ್ಯೋ, ಅದು ಅವ್ರಿಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ ಅಂತೇಳಿ ಭಾವಿಸ್ಕೊಳ್ಳೋಕ್ಕೆ ಹೋಗಬೇಡಿ. ನೆಕ್ಸ್ಟು, ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿದ್ದೀರಾ, 3-4 ವರ್ಷ ಪ್ರಿಪ್ರೇಷನ್ ಮಾಡಿದ್ದೀರಾ, ಟೆಸ್ಟ್ ಸೀರೀಸ್ ಕೊಟ್ಟಿದ್ದೀರಾ, ಕರೆಂಟ್ ಅಫೇರ್ಸ್ ಕ್ಲಾಸ್ ಕೇಳಿದ್ದೀರಾ, ರಿವಿಷನ್ ಮಾಡಿದ್ದೀರಾ. ಇಷ್ಟೆಲ್ಲ ಮಾಡಿದ್ಮೇಲೂ ನಿಮಗೆ ಕ್ವಶನ್ ಟಫ್ ಆಗುತ್ತೆ ಅಂತ ಅಂದರೆ 100% ಅದು ಬೇರೆಯವ್ರಿಗೂ ಸಹ ಟಫ್ ಆಗುತ್ತೆ. ನೆಕ್ಸ್ಟು, ಎಕ್ಸಾಮ್ ಆದ ನಂತರದಲ್ಲಿ ಸಾಕಷ್ಟು ಜನ ನಮ್ಮ ಯೂಟ್ಯೂಬಲ್ಲೂ ಸಹ ಕೀ ಆನ್ಸರ್ಸ್ ಬಿಡಿಸ್ತೀವಿ. ಓಕೆ, ತುಂಬ ಹರಿಯಲ್ಲಿ ತಾವುಗಳು ನಿಮ್ಮ ಕೀ ಆನ್ಸರ್ಸನ್ನು ಚೆಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಐ ಆಮ್ ಥಿಂಕಿಂಗ್ ಫ್ರಮ್ ಸ್ಟೂಡೆಂಟ್ಸ್ ಪರ್ಸ್ಪೆಕ್ಟಿವ್. ಓಕೆ, ಏನಕ್ಕೆ ಅಂದರೆ ಕೀ ಆನ್ಸರ್ ಬರ್ತವಲ್ಲ, ದಟ್ ಈಸ್ ಎ ಫೈನಲ್ ಕೀ ಆನ್ಸರ್. ದಟ್ ಈಸ್ ಎ ಫೈನಲ್ ಕೀ ಆನ್ಸರ್. ಓಕೆ, ನೆಕ್ಸ್ಟು, ನೀವು ಕೆ ಎ ಗೈಡ್ಲೈನ್ಸನ್ನು ಫಾಲೋ ಇಟ್ ವೆರಿ ಸ್ಟ್ರಿಕ್ಟ್ಲಿ. ಸೊ ಈಗ ಯಾವುದೇ ಕಾರಣಕ್ಕೂ ಪೇಪರು, ಕರೆಂಟ್ ಅಫೇರ್ಸು ಅದು ಇದನ್ನು ನೋಡ್ಕೊಳಕ್ಕೆ ಹೋಗಬೇಡಿ. ಆಲ್ರೆಡಿ ಕ್ವಶನ್ ಪೇಪರ್ ಪ್ರಿಂಟ್ ಆಗಿರುತ್ತೆ. ಸೊ ಈಗ ಕರೆಂಟ್ ಅಫೇರ್ಸ್ ನಮ್ಮ ಎಕ್ಸಾಮ್ಸಿಗೆ ಬರ್ತಕ್ಕಂಥ ಪ್ರಾಬಿಲಿಟಿ ತುಂಬ ಕಡಿಮೆ. ನೆಕ್ಸ್ಟು, ಸಾಮಾನ್ಯ ತಪ್ಪುಗಳು ಏನು ಮಾಡ್ತೀರಾ ಅಂದರೆ, ಎ ಹಾಕಕ್ಕೆ ಹೋಗಿ ಬಿ ಹಾಕ್ತೀರಾ, ಬಿ ಹಾಕಕ್ಕೆ ಹೋಗಿ ಸಿ ಹಾಕ್ತೀರಾ ಅಂತ ಮಾಡಿದರೆ ದಟ್ ಈಸ್ ಎ ಬ್ಲಂಡರ್. ನೆಕ್ಸ್ಟು, ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಲ್ಲ ಅಂತ ಕೊಟ್ಟಿರ್ತಾರೆ, ನೆಗೆಟಿವ್ ಅಂತ ಕೊಟ್ಟಿರ್ತಾರೆ, ತಾವು ಅದನ್ನು ಪಾಸಿಟಿವ್ ಅಂತ ಓದ್ತೀರಾ. ರಾಂಗ್. ಯು ವಿಲ್ ಎಂಡ್ ಅಪ್ ಇನ್ ಎ ರಾಂಗ್ ಆಪ್ಷನ್ಸ್. ಬಂಧುಗಳೇ, ನಿಮಗೆ ಗೊತ್ತಿರಲಿ, ಈ ಒಂದು ಎಕ್ಸಾಮ್ಸನ್ನು ಗೆಲ್ಲಬೇಕಂದ್ರೆ ಯಾರಿಗೂ ಗೊತ್ತಿರದಂತಹ ನಾಲೆಡ್ಜನ್ನು ನೀವು ಹೊಂದಿರಬೇಕಾದಂತಹ ಅವಶ್ಯಕತೆ ಇಲ್ಲ. ಅಟ್ ದಿ ಸೇಮ್ ಟೈಮ್ ಎಲ್ಲರೂ ಮಾಡ್ತಕ್ಕಂತಹ ಸಾಮಾನ್ಯ ತಪ್ಪುಗಳನ್ನು ನೀವು ಅವಾಯ್ಡ್ ಮಾಡಿದರೆ ಮಾತ್ರ ನೀವು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ. ಅರ್ಥ ಆಯ್ತಲ್ವ? ಸೊ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಏನು ಮಾಡಬೇಕಪ್ಪ ಅಂತಂದರೆ, ಸರಿಯಾದ ಮೈಂಡ್ ಸೆಟ್ಟನ್ನು ಇಟ್ಕೊಂಡು ಹೋಗಿ ಎಕ್ಸಾಮಿಗೆ ಹೋಗೋಣ. ನೆಕ್ಸ್ಟು, ನಮ್ಮ ಕಲ್ಯಾಣ ಕರ್ನಾಟಕ
ಹೆಸರಿಗೆ ಮಾತ್ರ ಕಲ್ಯಾಣ ಕರ್ನಾಟಕ ಇರತಕ್ಕಂತಹ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳೇ, ಸೆಕೆಂಡ್ ಪೇಪರ್ ಇರತಕ್ಕಂತಹ ಸಂದರ್ಭದಲ್ಲಿ ತಾವು ಮೊದಲ ಪೇಪರ್ ಆದ ನಂತರದಲ್ಲಿ ಮೊದಲ ಪೇಪರನ್ನು ಆನ್ಸರ್ಸನ್ನು ಚೆಕ್ ಮಾಡಬೇಡಿ. ಜಸ್ಟ್ ಯು ಫೋಕಸ್ ಆನ್ ಆಫ್ಟರ್ನೂನ್ ಪೇಪರ್. ಏನಕ್ಕೆ ಅಂದರೆ ಮೊದಲ ಪೇಪರ್ ಡಿಸ್ಕಸ್ ಮಾಡಿದಾಗ ಅನೇಕ ತಪ್ಪುಗಳು ನಿಮಗೆ ಕಾಣುತ್ತೆ. ಆ ತಪ್ಪುಗಳನ್ನು ಸರಿ ಮಾಡುವಂತಹ ಸಮಯ ಅವಕಾಶ ನಿಮಗೆ ಇಲ್ಲ. ಈ ನಿಟ್ಟಿನಲ್ಲಿ ಜಸ್ಟ್ ಫೋಕಸ್ ಆನ್ ಸೆಕೆಂಡ್ ಸೆಷನ್. ಯು ಶುಡ್ ನಾಟ್ ಬಾದರ್ ಅಬೌಟ್ ಫಸ್ಟ್ ಸೆಷನ್. If anybody comes with you and if they discuss answers, please avoid such type of people. ಏನಕ್ಕೆ ಅಂದರೆ ಕಳೆದು ಹೋದ ಅವಕಾಶಗಳಿಗೆ ಚಿಂತೆ ಪಡೋದಕ್ಕಿಂತ ಬರುವ ಅವಕಾಶಗಳನ್ನು ಬಿಗಿದಪ್ಪಿಕೊಳ್ಳುವುದು ನಮ್ಮ ಉದ್ದೇಶ ಆಗಿರಬೇಕು. ಅದೇ ಯಶಸ್ವಿ ವ್ಯಕ್ತಿಯ ಲಕ್ಷಣವಾಗಿರುತ್ತೆ. ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನೀವು ಕರೆಂಟ್ ಅಫೇರ್ಸಲ್ಲಿ ಕಸ ಯಾವುದು ರಸ ಯಾವುದು ಅನ್ನುವುದನ್ನು ಈಗಾಗಲೇ ತಿಳಿದುಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ನಮಗೆ ಕಾಮನ್ವೆಲ್ತ್ ಗೇಮ್ಸ್ ಇಂಪಾರ್ಟೆಂಟ್, ಫೀಫಾ ಫುಟ್ಬಾಲ್ ಇಂಪಾರ್ಟೆಂಟ್, ಕೋರ್ ಇಂಡಸ್ಟ್ರೀಸ್ HYT, ರಾಷ್ಟ್ರೀಯ ಸಿನಿಮಾ ಪ್ರಶಸ್ತಿಗಳು HYT, ನೀತಿ ಆಯೋಗದ ಹೊಸ CEO ಯಾರು, ಒನ್ ಲೈನರ್ ಇನ್ಫಾರ್ಮೇಷನ್, ನಾರ್ತ್ ಕೊರಿಯಾಕ್ಕೆ ಯಾರು ರಾಯಭಾರಾದರು, ಒನ್ ಲೈನ್ ಇನ್ಫಾರ್ಮೇಷನ್. ಒನ್ ಲೈನ್ ಇನ್ಫಾರ್ಮೇಷನ್ ಕುರಿತು PhD ಮಾಡಬೇಡಿ. ಆದರೆ ಕಾಮನ್ವೆಲ್ತ್ ಅವೆಲ್ಲವೂ ಎಕ್ಸಾಮ್ಸ್ಗೆ HYT. ಓಕೆ, ಸೊ ಈಗಾಗಲೇ ಜೂನ್ ತಿಂಗಳ ಕರೆಂಟ್ ಅಫೇರ್ಸನ್ನು ನಮ್ಮ ಶಾಂತಮಾರ್ಗ ಆ್ಯಪಲ್ಲಿ ಹಾಕಿರ್ತೀವಿ. ಜೂಲೈ ತಿಂಗಳ ಕರೆಂಟ್ ಅಫೇರ್ಸನ್ನು ಇಂದು ಅಪ್ಲೋಡ್ ಮಾಡ್ತಾಯಿದ್ದೀವಿ. 31 ದಿವಸದ ಕರೆಂಟ್ ಅಫೇರ್ಸು. ಅಫ್ಕೋರ್ಸ್ ಲಾಸ್ಟ್ 10 days ಬರಲ್ಲ, ಡೋಂಟ್ ವರಿ. ಸೊ ಈಗ ಹೊಸ ಪುಸ್ತಕಗಳು, ಹೊಸ ವಿಡಿಯೋಗಳ ಕಡೆ ಗಮನ ಹರಿಸೋ ಅವಶ್ಯಕತೆ ಇಲ್ಲ. ಈ ಪರೀಕ್ಷೆ ಅಂತಕ್ಕಂಥದ್ದು ಲೋಕೋ ಭಿನ್ನ ರುಚಿ ಇದ್ದ ಹಾಗೆ ಒಬ್ಬೊಬ್ರಿಗೆ ಒಂದು ರೀತಿಯಲ್ಲಿ ಕಾಣುತ್ತೆ. ಆದರೆ ನಿಮ್ಮ ಮನಸ್ಸಿಗೆ ಯಾವ ರುಚಿ ಕಾಣುತ್ತೆ, ಯಾರ ವಿಡಿಯೋ ಇಷ್ಟ ಆಗುತ್ತೆ ಅಂಥವ್ರನ್ನ ನೋಡಿ ಅಂದ ಮಾತ್ರಕ್ಕೆ ಡಿಸ್ಇನ್ಫಾರ್ಮೇಷನನ್ನು ನೋಡಬಾರದು. ಇದಾದ ನಂತರದಲ್ಲಿ ಎಲ್ಲರೂ ಸಹ ತಮ್ಮ ಪುಸ್ತಕದಿಂದ ಅದು ಬರುತ್ತೆ ಇದು ಬರುತ್ತೆ ಅಂತ ಕ್ಲೇಮ್ ಮಾಡ್ತಾರೆ. ನಾನು ಮಾಡ್ತೀನಿ. ನೀವು ಅಯ್ಯೋ ಪುಸ್ತಕದಲ್ಲಿ ಬಂದಿತ್ತು ನಾನು ಓದೋಕ್ಕಾಗಿರಲ್ಲ ಅಂತ ಅನ್ಕೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದರೆ ಎಲ್ಲರೂ ಎಲ್ಲ ಪುಸ್ತಕಗಳನ್ನು ಓದುವುದು, ಎಲ್ಲರೂ ಎಲ್ಲ ಮ್ಯಾಗ್ಝಿನ್ಗಳನ್ನು ಓದುವುದು, ಎಲ್ಲರೂ ಎಲ್ಲರ ಯೂಟ್ಯೂಬ್ ಚಾನಲ್ಗಳನ್ನು ನೋಡುವುದಕ್ಕೆ ಆಗಲ್ಲ. ವಿ ಆರ್ ಎ ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ನಾಟ್ ಎ ಗಾಡ್. ಎಸ್, ಈಗಿನ ಮೊಮೆಂಟಮ್ ಏನಿದೆಯಲ್ಲ, ಫ್ರಮ್ ದಿ ಲಾಸ್ಟ್ 2 months ಏನು ಮೊಮೆಂಟಮ್ ಇಟ್ಕೊಂಡಿದ್ದಲ್ಲ, ಆ ಮೊಮೆಂಟಮ್ನ ಪ್ಲೀಸ್ ಕಂಟಿನ್ಯೂ. ಲಾಸ್ಟ್ 2 daysಲ್ಲಿ ಏನಾಗುತ್ತೆ, ಅದೊಂದು ಸೋಮಾರಿತನ ಅಂತಕ್ಕಂಥ ಮನಸ್ಥಿತಿ ಎದ್ದೇಳ್ತಾ ಇರುತ್ತೆ. ಪ್ಲೀಸ್ ಅವಾಯ್ಡ್ ಸಚ್ ಟೈಪ್ ಆಫ್ ಥಿಂಗ್ಸ್ ಆ್ಯಂಡ್ ಅಸೋಸಿಯೇಟ್ ವಿತ್ ದಿ ಪಾಸಿಟಿವ್ ಪೀಪಲ್, ಡೋಂಟ್ ಅಸೋಸಿಯೇಟ್ ವಿತ್ ನೆಗೆಟಿವ್ ಪೀಪಲ್. ಎಷ್ಟು ಪರೀಕ್ಷೆಗೆ ಬಂದಂತಹ ಜನಸಾಗರನ ಕಂಡು ಭಯಪಡುವ ಅವಶ್ಯಕತೆ ಇಲ್ಲ. ಆ ಜನಸಾಗರದಲ್ಲಿ 90% ಜನ ಓದದೇ ಇರುವವರು, ಅಪ್ಲಿಕೇಶನ್ ಕರೆದ ಮೇಲೆ ಓದುವವರು, ಅರ್ಧಂಬರ್ಧ ಮನಸ್ಥಿತಿಯವರು, ನೋಡೋಣ ನಾನೊಂದು ಕೈ ಅನ್ನೋರು ಮತ್ತು ವ್ಯವಸ್ಥೆಯ ಬಗ್ಗೆ ತೀವ್ರವಾಗಿ ನೆಗೆಟಿವ್ ಇರ್ತಕ್ಕಂಥವ್ರು ಬಂದಿರ್ತಾರೆ. ಅವ್ರು ಯಾರು ಕಾಂಪಿಟೇಟರ್ಸ್ ಅಲ್ಲ. ಇದು ಕಾಂಪಿಟೇಷನ್ ಇರ್ತಕ್ಕಂಥದ್ದು ಈ ಎಕ್ಸಾಮು ಕೇವಲ 5-10% ಜನಗಳಿಗೆ ಮಾತ್ರ. ಅದರಲ್ಲೂ ಜಾಬ್ ಯಾರಿಗಾಗುತ್ತೆ ಅಂತಂದರೆ ಯೋಗ ಪ್ಲಸ್ ಯೋಗ್ಯತೆ ಇರೋರಿಗೆ ಮಾತ್ರ ಆಗುತ್ತೆ. ಯೋಗ್ಯತೆ ಪ್ರೂವ್ ಮಾಡೋ ಜವಾಬ್ದಾರಿ ನಿಮ್ಮದು, ಯೋಗದ ಜವಾಬ್ದಾರಿ ಭಗವಂತನದು.
ಯಾರಿಗೆ ಯೋಗ್ಯತೆ ಇರುತ್ತೆ ಅವರಿಗೆ ಮಾತ್ರ ಯೋಗ ಬರುತ್ತೆ. ಸೊ ಹಾರ್ಡ್ ವರ್ಕ್, ದಿ ಲಕ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಹಾರ್ಡ್ ವರ್ಕ್. ಅಂದರೆ ಹಾರ್ಡ್ ವರ್ಕ್ ಎಷ್ಟು ಹೆಚ್ಚಾಗುತ್ತೋ ಲಕ್ ಅಷ್ಟೇ ಹೆಚ್ಚಾಗುತ್ತೆ. ಯು ಮೇ ನಾಟ್ ವಿನ್ ಇಮಿಡಿಯೇಟ್ಲಿ ಬಟ್ ಯು ವಿಲ್ ವಿನ್ ಡೆಫಿನೆಟ್ಲಿ. ಸೊ ಬಹುದಿನಗಳಿಂದ ಕಂಡಂತಹ ಈ ಕನಸು ನನಸಾಗಲಿ. ಹಲವು ಪ್ರಶ್ನೆಗಳಿಗೆ, ಕುಟುಂಬದ ಭವಿಷ್ಯಕ್ಕೆ ಈ ಪರೀಕ್ಷೆಗಳು ಉತ್ತರವನ್ನು ಕಂಡುಕೊಳ್ಳಲಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ವಿರಾಮ ಆಗ್ತಿದ್ದೀನಿ. ಪರೀಕ್ಷೆಗೆ ಸಂಬಂಧಪಟ್ಟಂತಹ ಜೆನ್ಯೂನ್ ಡೌಟ್ಸ್ ಆ್ಯಂಡ್ ಕಾಮೆಂಟ್ಸನ್ನು ನೀವು ಕಾಮೆಂಟ್ಸಲ್ಲಿ ಹಾಕಿ. ಇಫ್ ಇಟ್ ಈಸ್ ವೆರಿ ಜೆನ್ಯೂನ್ ಐ ಅಡ್ರೆಸ್ ಸಚ್ ಟೈಪ್ ಆಫ್ ಕಾಮೆಂಟ್ಸ್. ಸೊ ಎಂದಿನಂತೆ ಸದಾ ನಿಮ್ಮ ಸೇವೆಯಲ್ಲಿ ಶಾಂತಮಾರ್ಗ. ನಮಸ್ಕಾರ.